ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ವಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿತ್ತು. ಏನು? ಸಿದ್ದು ಬಗ್ಗೆ. ಸಿದ್ದುನ ನಾನು ಮದುವೆ ಆಗ್ತಿಲ್ಲ ಅಂದಮೇಲೆ ಅವನ ವಿಷಯ ಕಟ್ಕೊಂಡು ಏನು ಮಾಡಲಿ? ಅದೇನೋ ನಿಜಾನೇ ಪೂರ್ವಿ. ನೀನು ನಾನು ಸಿದ್ದು ಅಷ್ಟಾಗಿ ಓದ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಬೇಡ ಅಂತ ಹೇಳ್ತಿದ್ಯಾ. ಆದರೆ ನಮ್ಮ ಸಿದ್ದುನು ನಿನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನಲ್ಲ, ಯಾಕೆ ಅನ್ನೋ ರೀಸನ್ ನಿನಗೆ ಗೊತ್ತಿರಬೇಕು ಅಲ್ವಾ? ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ರಿಜೆಕ್ಟ್ ಮಾಡಿದ್ನಲ್ಲ ಅಷ್ಟೇ ಸಾಕು. ಸತ್ಯ. ಓ, ರೀಸನ್ ಏನು ಅಂತ ಗೊತ್ತಾದರೆ ನಿನಗೂ ನಮ್ಮಷ್ಟೇ ಶಾಕ್ ಆಗುತ್ತೆ. ಶಾಕ್ ಆಗುತ್ತಾ? ಅಂಥದ್ದೇನು ರೀಸನು? ಇದನ್ನ ನಿನ್ನ ಹತ್ರ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಹೇಳಿ. ಓಕೆ, ಅದು ನಮ್ಮ ಸಿದ್ದುಗೆ ನೋಡಕ್ಕೆ ನಿನಗಿಂತಾನು ತುಂಬ ಚೆನ್ನಾಗಿರೋ ಹುಡುಗಿ ಒಬ್ಳು ಸಿಕ್ಕಿದಾಳಂತೆ. ನೀನು ನೋಡಕ್ಕೆ ಸುಮಾರು, ಅಷ್ಟಕ್ಕಷ್ಟೇ. ಅವನ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವನು ಈ ಮದುವೆನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನೆ. ಅಲ್ಲ, ನೀವು ಹೇಳ್ತಿರೋದು ನಿಜಾನಾ? ಕೋರ್ಸ್, ನಾನು ಯಾಕೆ ಸುಳ್ಳು ಹೇಳಲಿ ಪೂರ್ವಿ? ಹೋಗ್ಲಿ ಬಿಡು. ಈಗ ನಿನಗೂ ನಮ್ಮ ಸಿದ್ದುನ ಮದುವೆ ಆಗೋದಕ್ಕೆ ಏನು ಇಷ್ಟ ಇರಲಿಲ್ಲ. ನೀನು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ಯಾ, ಅದು ನಮ್ಮ ಸಿದ್ದು ಜೊತೆ ಮದುವೆ ಆದರೆ ನಿಮ್ಮಿಬ್ಬರು ಜೋಡಿ ಎಷ್ಟು ಮುದ್ದಾಗಿರುತ್ತೆ ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ವಿ. ಅದಕ್ಕೆ ನಾವಿಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಿದ್ದು. ಇದು ಅದ್ರಲ್ಲಿ ಅನ್ಕೊಳ್ಳೋದು ಏನಿದೆ? ಪೂರ್ವಿ ಸೋ ಬ್ಯೂಟಿಫುಲ್. ಇವಳಿಗಿಂತ ಚೆನ್ನಾಗಿರೋ ಹುಡುಗಿ ಸಿಗೋದಕ್ಕೆ ಸಾಧ್ಯನಾ? ಏನೋ ಬಿಡೆ, ಪರವಾಗಿಲ್ಲ. ನಮ್ಮ ಸಿದ್ದುಗೆ ಆ ಹುಡುಗಿನೇ ಇವಳಿಗಿಂತ ತುಂಬ ಬ್ಯೂಟಿಫುಲ್ ಅಂತ ಅನ್ಸಿರ್ಬೇಕು. ಹೇಗಿದ್ರು ಪೂರ್ವಿಗೂ ಕೂಡ ಈ ಮದುವೆ ಅಂದರೆ ಇಷ್ಟ ಇರಲಿಲ್ವಲ್ಲ. ಯಾವಾಗ ಈ ಮದುವೆನ ಮುರಿದು ಹಾಕೋಣ ಅಂತಾನೆ ಕಾಯ್ತಾ ಇದ್ಲು. ಈ ಕೊನೆಗೆ ಹಾಗೆ ಆಯ್ತಲ್ಲ. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಈ ಸಿದ್ದು ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿರೋದಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.